ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ದೆ ನಾನು, ವಿಮಾನ ಪ್ರಯಾಣ ಅನೇಕ ಸಲ ವಿಮಾನ ಹತ್ತಿದ ಮೇಲೂ ಕೆಲವರಿಗಿನ್ನೂ ಭಯ ಭಯ ಭಯ. ಸ್ವಲ್ಪ ಟರ್ಬ್ಯುಲೆನ್ಸ್ ಆಗಿಬಿಟ್ರೆ, ಟೇಕ್ ಆಫು ಲ್ಯಾಂಡಿಂಗ್ನಲ್ಲಿ ವಿಮಾನ ಒಂಚೂರು ಅಲ್ಲಾಡ್ದಂಗೆ ಆಗಿಬಿಟ್ರೆ ಹೃದಯ ಬಾಯಿಗೆ ಬಂದಂಗೆ ಆಗುತ್ತೆ. ಅಂಥದ್ರಲ್ಲಿ ಒಬ್ಬ ಹುಡುಗ, ಅಫ್ಘಾನಿಸ್ತಾನದ ಹುಡುಗ, ಕಾಬೂಲ್ನಲ್ಲಿ ವಿಮಾನ ಹತ್ಕೊಂಡಿದ್ದಲ್ಲ ಇದು, ವಿಮಾನದ ಗಾಲಿಗಳಲ್ಲಿ ಕೂತ್ಕೊಂಡು ಲ್ಯಾಂಡಿಂಗ್ ಗೇರ್ ಒಳಗಡೆ ಹೋಗುತ್ತಲ್ಲ ವಿಮಾನ ಟೇಕ್ ಆಫ್ ಆದ ತಕ್ಷಣ, ಆವಾಗ ಇವನು ವಿಮಾನದ ಒಳಗೆ ಹೋಗಿ ಮತ್ತೆ ಲ್ಯಾಂಡಿಂಗ್ ಗೇರ್ ಓಪನ್ ಆದಾಗ ಹೊರಗಡೆ ಬಂದು ವಿಮಾನ ನಿಂತ ಮೇಲೆ ಕೆಳಗಿಳಿದು ಓಡಾಡ್ಕೊಂಡಿದ್ದವನನ್ನು, ಇದರಲ್ಲಿ ಕರೆಕ್ಟ್ ಗೊತ್ತಾಗತ್ತೆ ನೋಡಿ, ಲ್ಯಾಂಡಿಂಗ್ ಗೇರ್ ಓಪನ್ ಆಯ್ತು. ಈಗ ಇವನು ಇದು ಓಪನ್ ಇರುತ್ತೆ ಟೇಕ್ ಆಫ್ ಆಗೋವಾಗ, ಇವನು ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಅದನ್ನು. ಲ್ಯಾಂಡಿಂಗ್ ಗೇರ್ ಟೇಕ್ ಆಫ್ ಆಗ್ತಾ ಇದ್ದಂತೆ ಒಳಗೆ ಬರುತ್ತಲ್ಲ, ಇವನು ಹಾಗೆ ಒಳಗೆ ಬಂದಿದ್ದಾರೆ. ಅಲ್ರಿ ಕ್ಯಾಬಿನ್ ಪ್ರೆಷರ್ ಇರೋದಿಲ್ಲ, ಆಕ್ಸಿಜನ್ ಇಲ್ಲ, ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಇರೋದಿಲ್ಲ. ಕಮರ್ಷಿಯಲ್ ಫ್ಲೈಟು 30,000 35,000 ಅಡಿ ಎತ್ತರದಲ್ಲಿ ಹಾರುತ್ತೆ. ಟೆಂಪ್ರೇಚರ್ -40 -60 ತನಕ ಟೆಂಪ್ರೇಚರ್ ಹೋಗುತ್ತೆ ಅಷ್ಟು ಎತ್ತರದಲ್ಲಿ. ಆಕ್ಸಿಜನ್ ಇರೋದಿಲ್ಲ ಇನ್ ದ ಸೆನ್ಸ್ ಭಾಳ ಕಡಿಮೆ ಇರುತ್ತೆ. ಇವನು ಹೆಂಗೆ ಬದುಕ್ತಾ ಅಂತ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ವಿಮಾನ ಹತ್ತಿದ್ದಾನೆ, ಹಾಗೆ ಕೂತ್ಕೊಂಡು ದಿಲ್ಲಿ ತನಕ ಬಂದಿದ್ದಾನೆ. 94 ನಿಮಿಷ 1.5 ಗಂಟೆ ಮೇಲೆ 4 ನಿಮಿಷ ಬಂದಿದ್ದಾನೆ. ಹೆಂಗೋ ಹತ್ತಿ ಕೂತ್ಕೊಂಡ ಅಂತ ಅನ್ಕೊಳ್ಳಿ, ಅಲ್ಲಿನ ಭದ್ರತೆ ಅಷ್ಟು ಸರಿಗಿರಲಿಲ್ವೋ ಏನೋ, ಅದರ್ವೈಸ್ ಇದು ಅಲ್ಲೇ ಪತ್ತೆ ಆಗಬೇಕು ಇನ್ ಅ ನಾರ್ಮಲ್ ಸಿಚುವೇಶನ್. ಯಾರು ವಿಮಾನ ಹೊರಡುವಾಗ ಗಾಲಿ ಹಿಡ್ಕೊಂಡು ಕೂತ್ಕೊಂಡಿದ್ರೆ ಕಣ್ಣಿಗೆ ಕಾಣೋದಿಲ್ವಾ? ಟಾರ್ಮ್ಯಾಕಲ್ಲಿ ನಿಂತ್ಕೊಂಡಿರುತ್ತೆ, ಅಲ್ಲೇ ಹಿಡ್ಕೋಬೇಕು ಗಾಲಿ. ರನ್ವೇನಲ್ಲಿ ಹೋಗ್ತಾ ಇರುವಾಗಂತೂ ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಹೆಂಗೆ ಈತ ಯಾರ ಕಣ್ಣಿಗೂ ಕಾಣದಂತೆ ಆ ಹಿಡ್ಕೊಂಡು ಕೂತ್ಕೊಂಡು ಗಾಲಿ ಲ್ಯಾಂಡಿಂಗ್ ಗೇರ್ ಹಿಡ್ಕೊಂಡು ಕೂತ್ಕೊಂಡು ಟೇಕ್ ಆಫ್ ಆಗೋ ತನಕನೂ ಅಲ್ಲೇ ಇದ್ದ ಅನ್ನೋದು ಒಂದು ಆಶ್ಚರ್ಯ. ಬದುಕದ ಹೆಂಗೆ ಇವನು ಅನ್ನೋದು ಇನ್ನೊಂದು ಆಶ್ಚರ್ಯ.